ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನಲ್. ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರೋಟೀನ್ ತುಂಬಾ ಮುಖ್ಯ. ಮಸಲ್ ಬಿಲ್ಡ್ ಮಾಡೋಕ್ಕೆ, ಏರ್ ಗ್ರೋತ್, ಸ್ಕಿನ್ ಹೆಲ್ತ್, ವೆಯ್ಟ್ ಮ್ಯಾನೇಜ್ಮೆಂಟ್ ಮತ್ತು ಇಮ್ಯುನಿಟಿ ಇಂಪ್ರೂವ್ ಮಾಡೋಕ್ಕೆ ಪ್ರೋಟೀನ್ ಬೇಕೇ ಬೇಕು. ಆದರೆ ಪ್ರೋಟೀನ್ ಅಂದರೆ ಚಿಕನ್ ಅಥವಾ ಎಗ್ಸ್ ಮಾತ್ರ ಅಲ್ಲ, ನಮ್ಮ ಮನೆಯಲ್ಲಿ ಸುಲಭವಾಗಿ ಸಿಗುವ ತುಂಬ ಪ್ರೋಟೀನ್ ರಿಚ್ ಫುಡ್ಸ್ ಸಹ ಇದೆ. ಇವತ್ತು ಟಾಪ್ 20 ಪ್ರೋಟೀನ್ ರಿಚ್ ಫುಡ್ಸ್ ಮತ್ತು ಅವುಗಳಲ್ಲಿ ಎಷ್ಟು ಪ್ರೋಟೀನ್ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲನೇದಾಗಿ ಎಗ್ ಅಥವಾ ಮೊಟ್ಟೆ. ಇದರಲ್ಲಿ ನಮಗೆ 6 ಗ್ರಾಮಷ್ಟು ಪ್ರೋಟೀನ್ ಸಿಗುತ್ತೆ ಒಂದು ಎಗ್ಗಲ್ಲಿ. ಎಗ್ ಕಂಪ್ಲೀಟ್ ಪ್ರೋಟೀನ್ ಸೋರ್ಸ್. ಬಾಡಿಗೆ ಬೇಕಾದ ಎಲ್ಲ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಕೂಡ ಸಿಗುತ್ತೆ. ಬ್ರೇಕ್ಫಾಸ್ಟ್ಗೆ ನಾವು ಬಾಯ್ಲ್ಡ್ ಎಗ್ ಅಥವಾ ಆಮ್ಲೆಟ್ನ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ಮಿಲ್ಕಲ್ಲಿ ನಮಗೆ 100 ಮಿಲಿಲೀಟರಲ್ಲಿ 3.4 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಮಿಲ್ಕ್ ಕ್ಯಾಲ್ಶಿಯಂ ಜೊತೆಗೆ ಒಳ್ಳೆ ಕ್ವಾಲಿಟಿ ಪ್ರೋಟೀನ್ ಕೂಡ ಕೊಡುತ್ತೆ. ಬೆಳಗ್ಗೆ ಅಥವಾ ಮಲಗುವ ಮುಂಚೆ 1 ಗ್ಲಾಸ್ ಹಾಲು ಕುಡಿಯೋದು ಮಕ್ಕಳಿಗೂ ಮತ್ತು ದೊಡ್ಡವರಿಗೂ ಸಹ ಒಳ್ಳೆಯದು. ಇನ್ನು ನೆಕ್ಸ್ಟ್ ಬಂದು ಕರ್ಡ್. ಮೊಸರು ಡೈಜೆಷನ್ಗೆ ಇಂಪ್ರೂವ್ ಮಾಡುತ್ತೆ ಹಾಗೂ ಗಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. 100 ಗ್ರಾಮಲ್ಲಿ ನಮಗೆ 3.5 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಡೈಲಿ ಊಟದ ಜೊತೆಗೆ ಸ್ವಲ್ಪ ಮೊಸರು ಸೇರಿಸಿದ್ರೆ ಹೊಟ್ಟೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೆಕ್ಸ್ಟ್ ಈಸ್ ಪನ್ನೀರಲ್ಲಿ 100 ಗ್ರಾಮ್ಸ್ಗೆ ನಮಗೆ 18 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ವೆಜಿಟೇರಿಯನ್ಸ್ಗೆ ಬೆಸ್ಟ್ ಪ್ರೋಟೀನ್ ಸೋರ್ಸ್ ಅಂತಲೇ ಹೇಳ್ಬೋದು ಇದನ್ನು. ಪನ್ನೀರ್ ಕರಿ ಅಥವಾ ಸ್ಯಾಲೆಡ್ ಮೂಲಕ ಸುಲಭವಾಗಿ ಪ್ರೋಟೀನ್ನ ಪಡಿಬೋದು. ನೆಕ್ಸ್ಟ್ ಬಂದು ಟೋಫು. ಇದರಲ್ಲಿ ನಮಗೆ 100 ಗ್ರಾಮ್ಸ್ಗೆ 8 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಸೋಯಾಬೀನಿಂದ ತಯಾರಿಸಿದ ಇದು ಲೋ ಫ್ಯಾಟ್ ಪ್ರೋಟೀನ್ ಸೋರ್ಸ್. ವೆಯ್ಟ್ ಲಾಸ್ ಪ್ಲಾನ್ ಫಾಲೋ ಮಾಡೋರು ಪನ್ನೀರ್ ಬದಲಿಗೆ ಇದನ್ನ ಯೂಸ್ ಮಾಡಬಹುದು. ಸೋಯಾ ಚಂಕ್ಸ್ ಅಲ್ಲಿ ನಮಗೆ 100 ಗ್ರಾಮ್ಗೆ 52 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಇದರಲ್ಲಿ ತುಂಬಾ ಹೆಚ್ಚು ಪ್ರೋಟೀನ್ ಇರೋದ್ರಿಂದ ವೆಜಿಟೇರಿಯನ್ಗಳಿಗೆ ಉತ್ತಮ ಆಯ್ಕೆ ಅಂತಾನೆ ಹೇಳ್ಬೋದು. ಪುಲಾವ್, ಕರಿ ಅಥವಾ ಬಿರಿಯಾನಿಗೆ ಸೇರಿಸಿದ್ರೆ ಪ್ರೋಟೀನ್ ತುಂಬಾ ಹೆಚ್ಚಾಗುತ್ತೆ. ನೆಕ್ಸ್ಟ್ ಗ್ರೀನ್ ಗ್ರಾಮ್, ಹೆಸರು ಕಾಳು. ಇದರಲ್ಲಿ ನಮಗೆ 100 ಗ್ರಾಮ್ಗೆ 24 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಹೆಸರು ಕಾಳು ಸ್ಪ್ರೌಟ್ಸ್ ಮಾಡಿ ತಿಂದರೆ ವಿಟಮಿನ್ ಮತ್ತು ಪ್ರೋಟೀನ್ ಎರಡೂ ಸಿಗುತ್ತೆ. ಬ್ರೇಕ್ಫಾಸ್ಟ್ ಅಥವಾ ಸ್ಯಾಲೆಡ್ಗೆ ಇದು ತುಂಬಾ ಒಳ್ಳೆಯದು. ಇನ್ನು ನೆಕ್ಸ್ಟ್ ಒಂದು ಚಿಕ್ ಪೀಸ್ ಅಥವಾ ಕಡಲೆಕಾಳು ಪ್ರೋಟೀನ್ ಜೊತೆಗೆ ಫೈಬರ್ ಕೂಡ ಕೊಡುತ್ತೆ. ಚೋಳೆ ಅಥವಾ ಸ್ಯಾಲೆಡ್ ರೂಪದಲ್ಲಿ ಸುಲಭವಾಗಿ ನಾವು ಇದನ್ನು ಸೇವಿಸಬಹುದು. ನೆಕ್ಸ್ಟ್ ಬಂದು ಬ್ಲ್ಯಾಕ್ ಚಿಕ್ ಪೀಸ್ ಅಂದರೆ ಕಪ್ಪು ಕಡಲೆ. ಇದರಲ್ಲಿ ನಮಗೆ 100 ಗ್ರಾಮ್ಸ್ಗೆ 20 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಇದರಲ್ಲಿ ಪ್ರೋಟೀನ್ ಮತ್ತು ಐರನ್ ಎರಡು ಉತ್ತಮ ಪ್ರಮಾಣದಲ್ಲಿರುತ್ತೆ. ನೆನೆಸಿ, ಬೇಯಿಸಿ, ಪಲ್ಯ ಅಥವಾ ಉಸ್ಲಿ ಮಾಡಿದ್ರೆ ತುಂಬಾ ರುಚಿಯಾಗೂ ಸಹ ಇರುತ್ತೆ. ಮುಂದಿಂದು ಕಿಡ್ನಿ ಬೀನ್ಸ್ ಅಥವಾ ರಾಜ್ಮಾ. ಇದರಲ್ಲಿ ನಮಗೆ 100 ಗ್ರಾಮ್ಸ್ಗೆ 24 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ರಾಜ್ಮಾ ಪ್ರೋಟೀನ್ ಜೊತೆಗೆ ಇದು ಫೈಬರ್ ಕೂಡ ಕೊಡುತ್ತೆ. ರಾಜ್ಮಾ ರೈಸ್ ಹೆಲ್ತಿ ಮತ್ತು ಟೇಸ್ಟಿ ಕಾಂಬಿನೇಷನ್ ಅಂತ ಹೇಳ್ಬೋದು. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಆರ್ಸ್ ಗ್ರಾಮ್ ಅಥವಾ ಉಡ್ಲಿಕಾಳು. ಇದರಲ್ಲಿ ನಮಗೆ 100 ಗ್ರಾಮ್ಸ್ಗೆ 22 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಉಡ್ಲಿಕಾಳಲ್ಲಿ ಪ್ರೋಟೀನ್ ಜೊತೆಗೆ ಫೈಬರ್ ಕೂಡ ಹೆಚ್ಚು ಇರೋದ್ರಿಂದ ಹೊಟ್ಟೆ ತುಂಬ ಸಮಯ ತುಂಬಿದ ಹಾಗೆ ಅನಿಸುತ್ತೆ. ನೆಕ್ಸ್ಟ್ ಬಂದು ಕೌ ಪೀಸ್ ಅಥವಾ ಅಳಸುಂಡೆ ಕಾಳು. ಇದರಲ್ಲೂ ನಮಗೆ 100 ಗ್ರಾಮ್ಸ್ಗೆ 24 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಅಳಸುಂಡೆ ಪ್ರೋಟೀನ್ ಮತ್ತು ಮಿನರಲ್ಸ್ ಇಂದ ಸಮೃದ್ಧವಾಗಿದೆ. ಕರಿ ಅಥವಾ ಪಲ್ಯ ಮಾಡಿದ್ರೆ ರುಚಿ ಮತ್ತು ಆರೋಗ್ಯ ಎರಡೂ ಸಹ ಸಿಗುತ್ತೆ. ನೆಕ್ಸ್ಟ್ ಬಂದು ಪೀನಟ್ಸ್, ಕಡಲೆಕಾಯಿ. ಇದರಲ್ಲಿ ನಮಗೆ 100 ಗ್ರಾಮ್ಸ್ಗೆ 26 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಇರುತ್ತೆ. ಕಡಲೆಕಾಯಲ್ಲಿ ಒಳ್ಳೆ ಪ್ರೋಟೀನ್ ಮತ್ತು ಹೆಲ್ತಿ ಫ್ಯಾಟ್ಸ್ ಕೂಡ ಕೊಡುತ್ತೆ. ಸ್ನ್ಯಾಕ್ಸ್, ಚಟ್ನಿ ಅಥವಾ ಪೀನಟ್ ಚಿಕ್ಕಿ ರೂಪದಲ್ಲಿ ಕೂಡ ನಾವು ಸೇವಿಸಬಹುದು. ಮುಂದಿಂದು ಆಲ್ಮಂಡ್ಸ್, ಬಾದಾಮಿ. ಇದರಲ್ಲಿ ನಮಗೆ 100 ಗ್ರಾಮ್ಸ್ಗೆ 21 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಇರುತ್ತೆ. ಬಾದಾಮಿಲಿ ಪ್ರೋಟೀನ್ ಜೊತೆಗೆ ವಿಟಮಿನ್ ಇ ಕೂಡ ನಮಗೆ ಸಿಗುತ್ತೆ. ದಿನ 5ರಿಂದ 10 ಬಾದಾಮಿ ತಿಂದರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಬಂದು ಪಿಸ್ತಾ. ಇದರಲ್ಲೂ ನಮಗೆ 100 ಗ್ರಾಮ್ಸ್ಗೆ 20 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಇರುತ್ತೆ. ಪಿಸ್ತಾ ಪ್ರೋಟೀನ್ ಮತ್ತು ಹೆಲ್ತಿ ಫ್ಯಾಟ್ಸ್ ಇಂದ ಸಮೃದ್ಧವಾಗಿದೆ. ಸ್ನ್ಯಾಕ್ಸ್ ಆಗಿ ಸ್ವಲ್ಪ ಕ್ವಾಂಟಿಟಿ ಇದನ್ನು ನಾವು ತಿಂದರೆ ಸಾಕಾಗುತ್ತೆ. ನೆಕ್ಸ್ಟು ಪಂಪ್ಕಿನ್ ಸೀಡ್ಸ್ ಅಥವಾ ಕುಂಬಳಕಾಯಿ ಬೀಜಗಳು. ಇದರಲ್ಲಿ ನಮಗೆ 100 ಗ್ರಾಮ್ಸ್ಗೆ 30 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಇರುತ್ತೆ. ಇದರಲ್ಲಿ ಪ್ರೋಟೀನ್ ಜೊತೆ ಜಿಂಕ್ ಮತ್ತು ಮೆಗ್ನೀಷಿಯಂ ಕೂಡ ಇದೆ. ಸ್ಯಾಲೆಡ್, ಓಟ್ಸ್ ಅಥವಾ ಸ್ಮೂತಿ ಮೇಲೆ ಹಾಕೊಂಡು ತಿನ್ಬೋದು. ಮುಂದಿಂದು ಸಿಸಮೆ ಸೀಡ್ಸ್ ಅಥವಾ ಎಳ್ಳು ಕ್ಯಾಲ್ಶಿಯಂ, ಐರನ್ ಮತ್ತು ಪ್ರೋಟೀನ್ ಕೊಡುವ ಉತ್ತಮ ಆಹಾರ. ಎಳ್ಳು ಚಟ್ನಿ, ಲಡ್ಡು ಅಥವಾ ಪಲ್ಯಗಳಲ್ಲೂ ಸಹ ನಾವು ಇದನ್ನು ಬಳಸಬಹುದು. ನೆಕ್ಸ್ಟು ಚಿಕನ್ ಬ್ರೆಸ್ಟಲ್ಲಿ 100 ಗ್ರಾಮ್ಸ್ಗೆ 31 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಇರುತ್ತೆ.
ಲೀನ್ ಪ್ರೋಟೀನ್ ಸೋರ್ಸ್ ಆಗಿರೋದ್ರಿಂದ ಜಿಮ್ ಮಾಡೋರು ಇದನ್ನು ಹೆಚ್ಚು ಇಷ್ಟಪಡ್ತಾರೆ. ಗ್ರಿಲ್ಡ್ ಅಥವಾ ಬಾಯ್ಲ್ಡ್ ರೂಪದಲ್ಲಿ ತಿಂದರೆ ಇನ್ನೂ ಹೆಲ್ತಿ. ನೆಕ್ಸ್ಟು ಫಿಶ್, ಮೀನು. ಇದರಲ್ಲಿ 100 ಗ್ರಾಮ್ಸ್ಗೆ 20 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಇರುತ್ತೆ. ಮೀನು ಪ್ರೋಟೀನ್ ಜೊತೆಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕೂಡ ಕೊಡುತ್ತೆ. ವಾರಕ್ಕೆ 1 ಅಥವಾ 2 ಸಲ ಫಿಶ್ ತಿಂದರೆ ಹೃದಯ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಇನ್ನು ಲಾಸ್ಟ್ ಐಟಮ್ ಬಂದ್ಬಿಟ್ಟು ಪ್ರಾನ್ಸ್, ಸೀಗಡಿ. ಇದರಲ್ಲಿ ನಮಗೆ 100 ಗ್ರಾಮ್ಸ್ಗೆ 24 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಸೀಗಡಿ ಲೋ ಫ್ಯಾಟ್ ಹೈ ಪ್ರೋಟೀನ್ ಸೀ ಫುಡ್ ಆಪ್ಷನ್. ಕರಿ, ಫ್ರೈ ಅಥವಾ ಪಲಾವ್ ಮೂಲಕ ರುಚಿಯಾಗಿ ಪ್ರೋಟೀನ್ನ ನಾವು ಪಡಿಬೋದು. ಈ 20 ಪ್ರೋಟೀನ್ ರಿಚ್ ಫುಡ್ಸಲ್ಲಿ ನೀವು ಯಾವುದನ್ನ ರೆಗ್ಯುಲರ್ ಆಗಿ ತಿಂತೀರಾ ಅಂತ ನನಗೆ ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಅನ್ವಿಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.